ಹಿಟ್ಲರ್ ಕಲ್ಯಾಣ ಭಾಗ 2. ನೀವು ಹಿಂದಿನ ಭಾಗಗಳನ್ನು ನೋಡಿಲ್ಲ ಅಂದರೆ ದಯವಿಟ್ಟು ನೋಡ್ಕೊಂಡು ಬನ್ನಿ. ಧರಣಿ ಹಾಗೆ ಕಿರಿಚಿದನ್ನ ನಿರೀಕ್ಷಿಸಿದ ವಿಕ್ರಮ್ ಧಡಕ್ಕನೆ ಅವಳ ಬಾಯನ್ನ ತನ್ನ ಕೈಯಿಂದ ಮುಚ್ಚೇ ಬಿಟ್ಟ. ವಿಕ್ರಮ್, ಧರಣಿ ಏನಾಯ್ತು, ಯಾಕಿಂಗ್ ಕಿರ್ಚಿದ್ಯಾ ಅಂತ ಆಫೀಸ್ ಸ್ಟೈಲ್ನಲ್ಲಿ ಆತಂಕದಿಂದ ಕೇಳಿದ್ದ. ಧರಣಿ, ಅಯ್ಯೋ ನನಗೆ ನೋವಾಗ್ತಿದೆ, ನಂಗೆ ತುಂಬ ನೋವಾಗ್ತಿದೆ, ಏನಾಗ್ತಿದೆ ಅಂತ ಸಣ್ಣ ಮಗುವಿನಂತೆ ಬಿಕ್ಕಿ ಬಿಕ್ಕಿ ಅಳಲು ಪ್ರಾರಂಭಿಸಿದ್ಲು. ಓ ವಿಕ್ರಮ್, ಧರಣಿ ಅಳಬೇಡ, ಸ್ವಲ್ಪ ಹೊತ್ತು ಸುಮ್ಮನಿದ್ಬಿಡು, ಇದರ ಬಗ್ಗೆ ನಿನ್ನ ಅಕ್ಕಂದಿರು ನಿನಗೇನು ಹೇಳ್ಕೊಡ್ಲಿಲ್ವಾ? ಧರಣಿ, ಇಲ್ಲ, ಏನೂ ಹೇಳಲಿಲ್ಲ ಎಂದು ನೋವು ತಡೆಯಲಾಗದೆ ಅಳುತ್ತಲೇ ಹೇಳ್ತಾ ಇದ್ಲು. ಅವಳನ್ನು ಹಾಗೆ ನೋಡಲು ಅವನಿಗೂ ಕೂಡ ಪಾಪ ಅನ್ನಿಸ್ಬಿಡ್ತು. ಆದರೆ ಪೂರ್ಣವಾಗಿ ಭಾವನೆಗಳಲ್ಲಿ ಸಿಲುಕಿದ್ದ ಅವನಿಗೆ ಅರ್ಧದಲ್ಲೇ ಆತನ ಆಸೆಗಳನ್ನು ನಿಲ್ಲಿಸಲು ಸಾಧ್ಯವೇ ಆಗಲಿಲ್ಲ. ನೋವು ತಾಳಲಾಗದೆ ಧರಣಿಯ ಕಾಲುಗಳು ಅವನ ಕಾಲುಗಳೊಂದಿಗೆ ಬೆಸೆದುಕೊಂಡಿರುವುದನ್ನು ಅವನು ಗಮನಿಸಿದ್ದ. ವಿಕ್ರಮ್, ಧರಣಿ, ಈ ಒಂದು ನೈಟ್ನಲ್ಲಿ ಮೊದಲನೇ ಸಲ ನೋವಾಗೋದು ಆ್ಯಕ್ಚುಲಿ ಸಹಜ. ಈಗ ನಾನು ನಿನ್ನನ್ನು ಬಿಟ್ಟರು ನಾಳೆ ಮಾಡಿದ್ರು ನೋವಂತೂ ಹಾಗೇ ಇರುತ್ತೆ. ಅದಕ್ಕೆ ಇವತ್ತೊಂದು ದಿನ ಅಡ್ಜಸ್ಟ್ ಮಾಡಿಕೊಂಡ್ರೆ ಆಮೇಲೆ ಮುಂದಿನ ದಿನಗಳಲ್ಲಿ ಅದು ಅಡ್ಜಸ್ಟ್ ಆಗಿ ನೋವೆಲ್ಲ ಸರಿ ಹೋಗ್ಬಿಡುತ್ತೆ, ಆಮೇಲೆ ನಾರ್ಮಲ್ ಆಗುತ್ತೆ, ಅರ್ಥ ಆಯ್ತಾ? ಪ್ಲೀಸ್ ಸ್ವಲ್ಪ ತಡ್ಕೋ ಅಂತ ಅವಳ ಕಿವಿಯ ಹತ್ತಿರ ಮೆಲ್ಲನೆ ಹೇಳಿ ಕೇವಲ 5 ನಿಮಿಷಗಳಲ್ಲಿ ತನ್ನ ಕೆಲಸವನ್ನು ಮುಗಿಸಿ ಎದ್ದಿದ್ದ. ಹೊಟ್ಟೆಯ ಕೆಳಭಾಗದ ನೋವು ತಡೆಯಲಾಗದೆ ಧರಣಿ ಹೊದಿಕೆಯೊಳಗೆ ಸುರುಳಿಯಾಗಿ ಹೊಟ್ಟೆ ಹಿಡಿದುಕೊಂಡು ಮಲಗಿದ್ಲು. ಆ ಒಂದು ಮಿಲನದ ನಂತರ ವಿಕ್ರಮ್ ಅವಳನ್ನು ಅಪ್ಪಿಕೊಂಡು ಸಮಾಧಾನ ಮಾಡಿದರೆ ಆ ಪ್ರೀತಿಯಲ್ಲಿ ಅವಳ ನೋವು ಮರೆಯಾಗ್ತಿತ್ತೇನೋ. ಆದರೆ ವಿಕ್ರಮ್ ಅದನ್ನೆಲ್ಲ ಮಾಡದೆ ತನ್ನ ಕರ್ತವ್ಯ ಮುಗಿದೇ ಹೋಯಿತು ಅನ್ನುವಂತೆ ಅವಳನ್ನು ಗಮನಿಸದೆ ಹಾಗೆ ನೆಮ್ಮದಿಯ ನಿದ್ರೆಯಲ್ಲಿ ಮಲಗಿಬಿಟ್ಟ. ಆದರೆ ರಾತ್ರಿಯಿಡೀ ವಿಕ್ರಮ್ನ ಭಾವನೆಗಳು ಮತ್ತೆ ಮತ್ತೆ ಎಚ್ಚರಗೊಳ್ಳುತ್ತಿದ್ವು. ಅವಳನ್ನು ನೋವಿನಲ್ಲಿ ನರಳುವಂತೆ ಮಾಡ್ತಿದ್ವು. ಓದಬೇಕಾದ ವಯಸ್ಸಿನಲ್ಲಿ ಮದುವೆ ಮಾಡಿದರೆ ಅದರ ಪರಿಣಾಮ ಎಷ್ಟು ಕ್ರೂರವಾಗಿರುತ್ತದೆ ಅಂತ ಧರಣಿ ಅಳುತ್ತಲೇ ಯೋಚಿಸಿದ್ಲು. ಬೆಳಗಿನ ಜಾವ 5 ಗಂಟೆಗೆ ಪೂರ್ಣವಾಗಿ ಸುಸ್ತಾಗಿದ್ದ ಧರಣಿಗೆ ಎದ್ದೇಳಲು ಸಾಧ್ಯವೇ ಆಗ್ತಾ ಇರಲಿಲ್ಲ. ವಿಕ್ರಮ್ ಅವಳ ಕಿವಿಯ ಹತ್ತಿರ ಬಂದು, ಧರಣಿ ಎದ್ದೇಳು, ಹೋಗಿ ಸ್ನಾನ ಮಾಡು ಎಂದ. ಧರಣಿ, ನನ್ನಿಂದ ಸಾಧ್ಯವಾಗ್ತಿಲ್ಲ, ತುಂಬ ನೋವಾಗ್ತಿದೆ ಎಂದು ಮತ್ತೆ ಎತ್ತಳು. ಅಷ್ಟೇ ಇದ್ದಕ್ಕಿದ್ದಂತೆ ಅವನೊಳಗಿದ್ದ ರೋಮಿಯೋ ಹೋಗಿ ಹಿಟ್ಲರ್ ಹೊರಗೆ ಬಂದ. ವಿಕ್ರಮ್, ಎಷ್ಟೇ ನೋವಾದರೂ 5 ಗಂಟೆಗೆ ಎದ್ದು ತೀರಬೇಕು. 5 ಗಂಟೆಯ ನಂತರ ಹೆಣ್ಣು ಮಕ್ಕಳು ಮಲಗಿರಬಾರದು. ಅದು ಮನೆಗೆ ಬಂದ ಮೊದಲನೇ ದಿನ. ನೀನೇ ಈ ಮನೆಯ ಹಿರಿ ಸೊಸೆ, ಜವಾಬ್ದಾರಿ ಹೆಚ್ಚಿದೆ. ಅದಕ್ಕೆ ನೋವು ಅದು ಇದು ಅಂತ ಅಂದ್ಕೊಂಡು ಇಲ್ಲಿ ಮಲಗೋ ಹಾಗಿಲ್ಲ. ಎದ್ದು ಮೊದಲು ಸ್ನಾನ ಮಾಡಿ ಕೆಳಗಡೆ ಪೂಜೆ ಮಾಡಿ ಅಮ್ಮನ ಜೊತೆ ಅಡುಗೆ ಕೆಲಸ ಮಾಡು ಎಂದು ಅಧಿಕಾರಯುತವಾಗಿ ತುಂಬ ರಫ್ ಆಗಿ ಹೇಳ್ದ. ಧರಣಿಗೆ ಅವನ ಮೇಲಿನ ಭಯ ಈಗ 3 ಪಟ್ಟು ಹೆಚ್ಚಾಯಿತು. ಬೇರೆ ದಾರಿ ಇಲ್ಲದೆ ನಡೆಯಲು ಸಾಧ್ಯವಾಗದಿದ್ರೂ ಮೆಲ್ಲನೆ ಎದ್ದು ಬಾತ್ರೂಮಿ ಕಡೆನೇ ಹೋದ್ಲು. ಸ್ನಾನ ಮಾಡಿ ಬಂದವಳಿಗೆ ಸೀರೆ ಉಡಲು ತಿಳಿಯದೆ ಅರೆಬರೆಯಾಗಿ ಮೈಮೇಲೆ ಸುತ್ತಕೊಂಡು ಬಂದದ್ದನ್ನು ಕಂಡು ವಿಕ್ರಮ್ಗೆ ಕೋಪ ಬಂತು. ನಿನಗೆ ಸೀರೆ ಉಡೋಕ್ಕೂ ಗೊತ್ತಿಲ್ವಾ ಎನ್ನುತ್ತಾ ಸಿಟ್ಟಿನಿಂದ ಅವನೇ ಅವಳಿಗೆ ಅಚ್ಚುಕಟ್ಟಾಗಿ ಸೀರೆ ಉಡಿಸಿ ಮಿರರ್ ಮುಂದೆ ನಿಲ್ಲಿಸಿದ. ಧರಣಿ ಸಿದ್ಧವಾಗಿ ಮೆಲ್ಲನೆ ಕೆಳಗಡೆ ಹೋದ್ಲು. ಅವಳ ನಡಿಗೆಯನ್ನು ನೋಡಿ ಅತ್ತೆ ವಾಸುಕಿಗೆ ಅವರಿಗೆ ವಿಷಯ ಅರ್ಥವಾಗಿದೆ. ಸಂತೋಷದಿಂದ ಅವಳಿಗೆ ಮಲ್ಲಿಗೆ ಹೂ ಮುಡಿಸಿ ಪೂಜೆ ಕರೆದೊಯ್ದ್ರು. ಧರಣಿ ಭಕ್ತಿಯಿಂದ ಪೂಜೆ ಮಾಡಿದ್ಲು. 6 ಗಂಟೆಗೆ ವಿಕ್ರಮ್ ಆಫೀಸಿಗೆ ಹೊರಡಲು ಸಿದ್ಧನಾಗಿ ಕೆಳಗಡೆ ಬಂದ. ಧರಣಿ ತಟ್ಟೆಯೊಂದಿಗೆ ಅವನ ಬಳಿ ಹೋಗಿ ದೀಪ ತೋರಿಸಿ ತಕ್ಷಣ ವಿಭೂತಿಯನ್ನು ತೆಗೆದು ಅವನ ಹಣೆಗೆಯನ್ನೇ ಹಚ್ಬಿಟ್ಲು. ಅಷ್ಟೇ ಆ ರಾಕ್ಷಸ ತನ್ನ ಹೆಂಡತಿ ಅಂತಲೂ ನೋಡದೆ ಧರಣಿಯ ಕೆನ್ನೆಗೆ ಜೋರಾಗಿ ಹೊಡೆದೇ ಬಿಟ್ಟಿದ್ದ. ಅವನು ಹೊಡೆದ ವೇಗಕ್ಕೆ ಧರಣಿಯ ಕೈಯಲ್ಲಿದ್ದಂತಹ ಆರತಿ ತಟ್ಟೆ ಕೆಳಗೆ ಬಿದ್ದು ಜೋರಾಗಿ ಸದ್ದಾಯಿತು. ಆ ಸದ್ದಿಗೆ ರೂಮ್ನಲ್ಲಿದ್ದ 2 ಪಿಶಾಚಿಗಳು ಅಕ್ಕಂದಿರಾದ ಕಾವ್ಯ ಮತ್ತು ದಿವ್ಯಾ ಹೊರಗೆ ಓಡಿ ಬಂದರು. ರಾಜಶೇಖರ್, ತಮ್ಮಂದಿರು, ಕೆಲಸದವರು ಎಲ್ಲರೂ ಅಲ್ಲಿಗೆ ಬಂದರು. ವಿಕ್ರಮ್ ಸುತ್ತಮುತ್ತಲವರ ಬಗ್ಗೆನೂ ಯೋಚಿಸದೆ ಧರಣಿಯ ಮುಖದ ಮೇಲೆ ಬೆರಳು ತೋರಿಸಿ ಬೆದರಿಸಿದ. ವಿಕ್ರಮ್, ಬೆಡ್ರೂಮ್ನಲ್ಲಿ ಮಾತ್ರ ನೀನು ನನ್ನ ಹೆಂಡತಿ, ನಾನು ನಿನಗೆ ಗಂಡ. ಅದನ್ನು ಬಿಟ್ಟು ಹೊರಗಡೆ ಬಂದರೆ ನಿನಗೂ ನನಗೂ ಯಾವುದೇ ರೀತಿಯ ಸಂಬಂಧವಿರೋದಿಲ್ಲ. ಕಂಡ ಸಮಯದಲ್ಲಿ ನನ್ನ ಮೇಲೆ ಕೈ ಹಾಕಿದರೆ ನಾನು ಸುಮ್ಮನೆ ಬಿಡೋದೇ ಇಲ್ಲ, ನೆನಪಿಟ್ಕೋ ಎಂದು ಇಡೀ ಮನೆ ಮುಂದೆ ಅವಮಾನಿಸಿ ತನ್ನ ಕಾರನ್ನು ವೇಗವಾಗಿ ಓಡಿಸ್ಕೊಂಡು ಅಲ್ಲಿಂದ ಹೊರಟೇ ಹೋದ. ಆ ಕ್ಷಣವೇ ಧರಣಿಯ ಮನಸ್ಸು ನುಚ್ಚುನೂರಾಗಿ ಚೂರಾಗೋಯಿತು. ಒಬ್ಬ ಪತ್ನಿಗೆ ಗಂಡ ಇದ್ದಕ್ಕಿಂತ ದೊಡ್ಡ ಅವಮಾನ ಮಾಡಲು ಸಾಧ್ಯವಿಲ್ಲ. ವಾಸುಕಿ ಮತ್ತು ರಾಜಶೇಖರ್ ಅವರಿಗೆ ತುಂಬಾ ನೋವಾಯಿತು. ಆದರೆ ಪಕ್ಕದಲ್ಲೇ ಇದ್ದ ಅಕ್ಕಂದಿರು ಮಾತ್ರ ಮನಸ್ಸಿನಲ್ಲೇ ಕುಣಿತಾ ಇದ್ರು. ರೂಮೊಳಗೆ ಧರಣಿಯನ್ನು ಕರೆದುಕೊಂಡು ಹೋಗಿ ಬಾಗಿಲು ಹಾಕಿದ ವನಿತಾ ಮತ್ತು ಕಾವ್ಯ, ಏನೇ ನಿನ್ನ ಗಂಡ ಇಡೀ ಮನೆ ಮುಂದೆ ನಿನ್ನ ಮಂಚಕ್ಕೆ ಮಾತ್ರ ಅಂತ ಹೇಳಿ ಹೋದ್ನಲ್ಲೇ,
ನೋಡು, ಇದು ಹಿರಿ ಸೊಸೆಗೆ ಸಿಕ್ಕ ಗೌರವ ಎಂದು ಅಸಭ್ಯವಾಗಿ ಆಡ್ಕೊಂಡು ನಗಾಡ್ತಿದ್ರು. ಧರಣಿ ನೋವಿನಲ್ಲಿ ಕಿರುಚುತ್ತಾ ಅಳುತ್ತಿದ್ರೆ ಅಷ್ಟರಲ್ಲಿ ತಮ್ಮ ವಿನಯ್ ಬಂದು ಬಾಗಿಲು ತಟ್ಟಿ ಅಕ್ಕಂದಿರನ್ನ ಗದರಿಸಿ ಧರಣಿಯನ್ನ ಸಮಾಧಾನ ಪಡಿಸ್ದ. ಅಣ್ಣನ ಕೋಪ ಜಾಸ್ತಿ, ಅದಕ್ಕೆ ದಿನ ಕಳೆದಂಗೆ ಅವರೇ ಸರಿಯಾಗ್ತಾರೆ, ಬೇಜಾರು ಮಾಡ್ಕೋಬೇಡಿ ಅಂತ ಧರಣಿ ಕಣ್ಣೀರು ಒರೆಸ್ಕೊಂಡು ವಾಸುಕಿ ಅವರಿಗೆ ಧೈರ್ಯ ತುಂಬಿದ್ಲು. ಅತ್ತೆ ಆಫೀಸ್ ಟೆನ್ಷನಲ್ಲಿ ಹಾಗೆ ಮಾಡಿದ್ರು ಅಷ್ಟೇ ಕಣ, ಏನೂ ಆಗೋದಿಲ್ಲ, ತಲೆ ಕೆಡಿಸ್ಕೋಬೇಡ ಅಂದ್ಲು. ಇತ್ತ ಆಫೀಸಿಗೆ ಹೋದ ವಿಕ್ರಮ್ಗೆ ತಂದೆ ರಾಜಶೇಖರ್ ಫೋನ್ ಮಾಡಿ, ಇವತ್ತು ಮಧ್ಯಾಹ್ನ ನಿನ್ನ ಮಾವನ ಮನೆಯಲ್ಲಿ ಹಬ್ಬದ ಊಟದ ಔತಣ ಇದೆ, 11:30ಗೆ ಬಂದು ಧರಣಿಯನ್ನು ಕರ್ಕೊಂಡು ಹೋಗಬೇಕು ಅಂತ ಹೇಳಿ ಗದ್ದರಿಸಿ ಹೇಳಿದರು. ವಿಕ್ರಮ್, ನಾನು ಲಂಚ್ ಟೈಮ್ಗೆ ನೇರವಾಗಿ ಅಲ್ಲಿಗೆ ಬರ್ತೀನಿ, ಅವಳನ್ನು ಬರೋಕ್ಕೆ ಹೇಳಿ ಎಂದು ಫೋನ್ ಇಟ್ಟಿದ್ದ. ಮಧ್ಯಾಹ್ನ 11:30ಗೆ ಕಾವ್ಯ ಮತ್ತು ದಿವ್ಯಾ ತಂಗಿಯ ಬಗ್ಗೆನೂ ಸ್ವಲ್ಪನೂ ಯೋಚನೆ ಮಾಡದೆ ತಮ್ಮ ಗಂಡಂದಿರನ್ನು ಕರ್ಕೊಂಡು ಟಿಪ್ ಟಾಪಾಗೆ ಹೊರಟು ಹೋದರು. ಕೊನೆಗೆ ರಾಜಶೇಖರ ಮತ್ತು ವಾಸುಕಿ ಅವರೇ ಧರಣಿಯನ್ನು ದೇವೇಂದ್ರ ಅಂದರೆ ವಾಸುಕಿ ಅಣ್ಣ ಅವರ ಮನೆಗೆ ಕರೆದುಕೊಂಡು ಹೋದರು. ಅಲ್ಲಿ ಎಲ್ಲರೂ ಕೂಡ ಹರಟೆ ಹೊಡಿತಾ ಇದ್ರು. ಧರಣಿ ತನ್ನ ನೋವನ್ನು ಬಚ್ಚಿಟ್ಕೊಂಡು ಅಲ್ಲಿನ ಮಕ್ಕಳ ಜೊತೆ ಓಡಾಡುತ್ತಾ ಆಟವಾಡುತ್ತಾ ಇದ್ಲು. ಆ ಮಕ್ಕಳು ಅವಳನ್ನು ಓಡಿಸ್ಕೊಂಡು ಬರುವಾಗ ಧರಣಿ ವೇಗವಾಗಿ ಓಡಿಬಂದು ಅಚಾನಕ್ಕಾಗಿ ಬಾಗಿನಲ್ಲಿ ನಿಂತಿದ್ದ ವ್ಯಕ್ತಿಗೆ ಜೋರಾಗಿ ಡಿಕ್ಕಿ ಹೊಡೆದ್ಲು. ಅವಳು ಕೆಳಗೆ ಇನ್ನೇನು ರಪ್ಪನೆ ಬೀಳುವಷ್ಟರಲ್ಲಿ ಆ ಬಲಿಷ್ಠವಾದ ಕೈಗಳು ಅವಳನ್ನು ಗಟ್ಟಿಯಾಗಿ ಹಿಡಿದುಕೊಂಡವು. ಅದು ಬೇರೆ ಯಾರೂ ಆಗಿರಲಿಲ್ಲ, ವಿಕ್ರಮ್ ಅವಳಿಗೆ ಆಸರಿಯಾಗಿ ಸೊಂಟದ ಮೇಲೆ ಕೈ ಇಟ್ಕೊಂಡು ಹಿಡಿದುಕೊಂಡಿದ್ದ. ಸ್ವಲ್ಪ ಸಮಯದ ಹಿಂದೆ ಧರಣಿಯ ಕಣ್ಣುಗಳನ್ನೇ ನೋಡ್ತಿದ್ದ ಅವನು ಮೈಮರೆತು ಹೋದಂತೆ ನಿಂತೇ ಬಿಟ್ಟಿದ್ದ. ವಿಕ್ರಮ್ನ ದೊಡ್ಡ ಕೈಯೊಳಗೆ ಧರಣಿಯ ಪುಟ್ಟ ಸೊಂಟ ಅಡಗಿತ್ತು. ಸುತ್ತಲೂ ಕೂತಿದ್ದವರೆಲ್ಲ ಇವರನ್ನೇ ನೋಡ್ತಾ ಇದ್ರು. ಕಾವ್ಯ ಮತ್ತು ದಿವ್ಯಾ ಹೊಟ್ಟೆಕಿಚ್ಚಿನಿಂದ ಹುರಿತಾ ಇದ್ರು. ವಾಸುಕಿ ಮತ್ತು ರಾಜಶೇಖರ್ ಅವರ ಮುಖದಲ್ಲಿ ಒಂದು ಸಣ್ಣ ನಗು, ಖುಷಿ ಮೂಡ್ತು. ಎಲ್ಲರೂ ನೋಡುತ್ತಿರುವಂತೆ ವಿಕ್ರಮ್ ಧರಣಿಯ ಮುಖ ನೋಡಿ ಸಣ್ಣದಾಗಿ ನಕ್ಕು ಅವಳನ್ನು ಎತ್ತಿ ಸರಿಯಾಗಿ ನಿಲ್ಲಿಸ್ದ. ಬೆಳಗ್ಗೆ ಅವನು ಹೊಡೆದಿದ್ದಕ್ಕೆ ಧರಣಿಯ ಕೆನ್ನೆ ಸಖತ್ತಾಗಿ ಟೊಮೊಟೊ ಹಣ್ಣು ಕೆಂಪಾಗಿತ್ತು. ಈಗ ನಾಚಿಕೆಯಿಂದ ಅದು ಮತ್ತಷ್ಟು ಕೆಂಪಾಯಿತು. ವಿಕ್ರಮ್, ಬಾ ಎಂದು ಧರಣಿಯ ಕೈ ಹಿಡಿದು ಒಳಗಡೆ ಕರ್ಕೊಂಡು ನಡೆದ. ಅವನ ದೊಡ್ಡ ಕೈಯೊಳಗೆ ಆ ಪುಟ್ಟ ಕೈ ಅಡಗಿತ್ತು. ಊಟದ ನಂತರ ಎಲ್ಲರೂ ಹರಟೆ ಹೊಡೆಯಲು ಕುಳಿತಾಗ ವಿಕ್ರಮ್ ಎದ್ದು ನಿಂತು ಹೇಳಿದ್ದ. ವಿಕ್ರಮ್, ಅಮ್ಮ ನೀವೆಲ್ಲ ಮಾತಾಡ್ತಾ ಇರಿ, ನಾನು ಧರಣಿನ ಕರ್ಕೊಂಡು ಹೊರಗಡೆ ಹೋಗಿ ಬರ್ತೀನಿ. ಇದನ್ನು ಕೇಳಿ ವಾಸುಕಿ ಅವರಿಗೆ ತುಂಬ ಸಂತೋಷ. ಆದರೆ ಧರಣಿಗೆ ಮಾತ್ರ ಒಳಗೊಳಗೆ ಸಣ್ಣ ಭಯ, ಸಂಕಟ. ವಿಕ್ರಮ್ ಕಣ್ಣಲ್ಲಿ ಅವಳಿಗೆ ಸನ್ನೆ ಮಾಡಿದಾಗ ಧರಣಿ ಮೌನವಾಗಿ ಅವನ ಹಿಂದೆಯೇ ಹೆಜ್ಜೆ ಹಾಕಿದ್ಲು. ದೇವೇಂದ್ರ ಅವರ ಮನೆಯಿಂದ ಹೊರಟಾಗ ವಿಕ್ರಮ್ನ ಮುಖದಲ್ಲಿದ್ದ ಗಂಭೀರತೆ ಧರಣಿಯ ಎದೆಯಲ್ಲಿ ಸಣ್ಣ ನಡುಕವನ್ನು ಹುಟ್ಟಿಸ್ತು. ಕಾರು ಹತ್ತಿದ ತಕ್ಷಣ ವಿಕ್ರಮ್ ಅವಳ ಕಡೆ ತಿರುಗಿ, ನಿನ್ನ ಜೊತೆ ಒಂದು ಲಾಂಗ್ ಡ್ರೈವ್ ಹೋಗ್ಬೇಕಂತ ಅನ್ನಿಸ್ತಿತ್ತು, ಅದಕ್ಕೆ ಕರ್ಕೊಂಡು ಬಂದೆ ಎಂದ. ಧರಣಿ ಏನು ಮಾತನಾಡದೆ ಕೇವಲ ಒಂದು ಕೃತಕ ಮುಗುಳ್ನಗೆಯನ್ನು ಮಾತ್ರ ಬೀರಿದ್ಲು. ವಿಕ್ರಮ್, ಯಾಕೆ ಧರಣಿ ಇಷ್ಟೊಂದು ಮೌನವಾಗಿದ್ದೀಯಾ? ನಿನ್ನ ಅಕ್ಕಂದಿರು ಎಷ್ಟು ಹೊರಟೆ ಹೊಡಿತಾರೆ ಅಂತ ಗೊತ್ತಾ? ನೀನು ಮಾತ್ರ ಇಷ್ಟು ಸೌಮ್ಯವಾಗಿದ್ದೀಯಲ್ಲ, ಹೇಗೆ ಸಾಧ್ಯ? ನಿನ್ನ ಮುಖದಲ್ಲಿ ಒಂದು ಸಣ್ಣ ಬೇಸರ ಕಾಣಿಸ್ತಿತ್ತು. ಬೆಳಗ್ಗೆ ನಾನು ಕೋಪದಲ್ಲಿ ನಿನ್ನನ್ನು ಹೊಡೆದುಬಿಟ್ಟೆ, ಅದು ನನ್ನ ತಪ್ಪು. ಅದಕ್ಕೆ ನಾನು ನಿನ್ನನ್ನು ಸಮಾಧಾನ ಮಾಡಲು ಇಲ್ಲಿಗೆ ಕರ್ಕೊಂಡು ಬಂದಿದ್ದೀನಿ ಅಷ್ಟೇ ಎಂದ. ಧರಣಿ, ಅದೆಲ್ಲ ಏನೂ ಇಲ್ಲ ಬಿಡಿ ಅಂತ ಹೇಳಿದ್ಲು. ವಿಕ್ರಮ್, ನಿನಗಿಂತ ನನಗೆ ವಯಸ್ಸು ತುಂಬ ಜಾಸ್ತಿ ಅಲ್ವಾ? ತುಂಬ ಡಿಫ್ರೆನ್ಸ್ ಆಗೋಯ್ತು. ಅದರ ಬಗ್ಗೆ ನಿನ್ನ ಮನಸ್ಸಿನಲ್ಲಿ ಏನಾದರೂ ಬೇಸರ, ಆತಂಕ ಇದೆಯಾ? ಧರಣಿ, ಅದರಲ್ಲಿ ಏನಿದೆ, ಇಬ್ಬರು ಚೆನ್ನಾಗಿ ಬಾಳಿದರೆ ಅಷ್ಟೇ ಸಾಕು. ಅವಳ ಆ ಪಕ್ವತೆಯ ಮಾತುಗಳು ವಿಕ್ರಮ್ನನ್ನು ಆಕರ್ಷಿಸಿದ್ವು. ಕಾರನ್ನು ದೂರದ ಬೆಟ್ಟದ ಪ್ರದೇಶವೊಂದರ ಬಂಡೆಯ ಬಳಿ ನಿಲ್ಲಿಸಿ ಇಬ್ಬರು ಕೂಡ ಅಲ್ಲಿ ಕುಳಿತುಕೊಂಡ್ರು. ವಿಕ್ರಮ್ ತನ್ನ ಕಠೋರ ಸ್ವಭಾವದ ಹಿಂದಿನ ಸತ್ಯವನ್ನು ಬಿಚ್ಚಿಟ್ಟ. ತನಗೆ ಚಿಕ್ಕಂದಿನಿಂದಲೂ ಕೂಡ ಹೆಣ್ಣು ಮಕ್ಕಳ ಜೊತೆ ಮಾತನಾಡುವ ಅಭ್ಯಾಸವಿರಲಿಲ್ಲವೆಂದು, ಬಿಸ್ನೆಸ್ ಮಾತ್ರ ತನ್ನ ಪ್ರಪಂಚವಾಗಿದ್ದಾಗ ಹೆತ್ತವರು ಈ ಮದುವೆ ಮಾಡಿದ್ದಕ್ಕೆ ತನಗೆ ಇಷ್ಟವಿರಲಿಲ್ಲವೆಂದು ಹೇಳಿದ್ದ. ಆದರೆ ನಿನ್ನೆ ರಾತ್ರಿ ನಂತರ ಧರಣಿ ತನಗೆ ಇಷ್ಟವಾಗಿದ್ದಾಳೆ ಅಂತ ಒಪ್ಕೊಂಡ. ವಿಕ್ರಮ್, ಆದರೆ ಧರಣಿ ನನ್ನಿಂದ ಮುದ್ದಾಗಿ ರೊಮ್ಯಾಂಟಿಕ್ ಆಗಿ ಮಾತನಾಡಲು ನಿರೀಕ್ಷಿಸಬೇಡ. ಪ್ರೀತಿಯೋ ಕೋಪವೋ ನನಗೆ ತಕ್ಷಣ ಹೊರಗೆ ಬಂದುಬಿಡುತ್ತೆ. ನೀನಿನ್ನ ಚಿಕ್ಕ ಹುಡುಗಿ, ನಿನ್ನ ಕನಸುಗಳೆಲ್ಲ ನನ್ನಿಂದ ಹಾಳಾಯಿತು. ಧರಣಿ, ನನಗೆ ಒಂದೇ ಒಂದು ಕನಸಿತ್ತು ಮಾವನವರೇ, ಓದಬೇಕು ಅಂತ. ನಾನು ನೀಟ್ ಎಕ್ಸಾಮ್ನಲ್ಲಿ ಒಳ್ಳೆ ರ್ಯಾಂಕ್ ತೆಗೆದಿದ್ದೇನೆ, ಡಾಕ್ಟರ್ ಆಗಬೇಕು ಅನ್ನೋದು ನನ್ನ ಆಸೆ. ಆದರೆ ಆ ಮಾತು ಕೇಳ್ತಿದ್ದಂಗೆ ವಿಕ್ರಮ್ನ ಮುಖ ಗಂಟಾಯಿತು. ಈ ಸಮಾಜದಲ್ಲಿ ತನಗೊಂದು ಗೌರವವಿದೆ,
ಮದುವೆಯಾದ ಮೇಲೆ ಹೆಂಡತಿಯನ್ನು ಕಾಲೇಜ್ ಕಳಿಸಿದರೆ ಜನ ಕಿಂಡಲ್ ಮಾಡ್ತಾರೆ ಅಂತ ಕಟುವಾಗಿ ಹೇಳಿದ್ದ. ಮದುವೆಯಾದ ಮೇಲೆ ಗಂಡ ಮಗು ಫ್ಯಾಮಿಲಿ ಇದೇ ಹೆಣ್ಣಿನ ಜೀವನ. ಇದೆಲ್ಲ ನನಗೆ ಇಷ್ಟವಿಲ್ಲ, ನಿನ್ನ ಮನಸ್ಸನ್ನು ಬದಲಾಯಿಸ್ಕೊ ಎಂದು ಕಟುವಾಗಿ ಶಾಸನ ವಿಧಿಸಿ ಅವಳನ್ನು ಮನೆಗೆ ಕರ್ಕೊಂಡು ಬಂದ. ಅಂದು ರಾತ್ರಿ ವಿಕ್ರಮ್ ಎಂದಿಗಿಂತ ಬೇಗ ರೂಮಿಗೆ ಹೋದಾಗ ಧರಣಿ ತನಗಾದ ನೋವಿನಿಂದಲೇ ಹಿಂದೆ ನಡೆದ್ಲು. ವಿಕ್ರಮ್ ಅವಳನ್ನು ತಕ್ಷಣವೇ ತನ್ನ ಆವೇಶದ ಅಪ್ಪುಗೆಯಲ್ಲಿ ಬಂಧಿಸಿದ್ದ. ಧರಣಿಗೆ ಬೇರೆ ದಾರಿ ಇರಲಿಲ್ಲ, ಅವಳು ಅವನಿಗೆ ಸಂಪೂರ್ಣವಾಗಿ ಶರಣಾಗಲೇಬೇಕಾಗಿತ್ತು. ಸುಮಾರು 2 ಬಾರಿ ಸೇರಿದ ನಂತರ ವಿಕ್ರಮ್ ಅವಳನ್ನು ತನ್ನ ಎದೆಯ ಮೇಲೆ ಮಲಗಿಸ್ಕೊಂಡು ತಲೆ ಸವರಿದಾಗ ಅವಳು ಬಿಕ್ಕಿ ಬಿಕ್ಕಿ ಅಳುತ್ತಿರುವುದು ಅವನಿಗೆ ತಿಳಿಯಿತು. ವಿಕ್ರಮ್, ಧರಣಿ, ಮದುವೆಯಾದ ಮೇಲೆ ಕಾಲೇಜಿಗೆ ಹೋಗುವುದು ಸುಲಭವಲ್ಲ. ರಾತ್ರಿ ನನ್ನ ಜೊತೆ ಹೀಗಿದ್ದು ಬೆಳಗ್ಗೆ ಕಾಲೇಜಿಗೆ ಹೋದರೆ ಹೇಗೆ ಓದ್ತೀಯಾ? ಓದು ಮುಗಿಯುವವರೆಗೆ 5 ವರ್ಷ ಮಗು ಬೇಡವ ಎನ್ನೋ ವಯಸ್ಸು ನನಗಿಲ್ಲ. ನನಗೆ ಆಗಲೇ 34 ವರ್ಷ. ನನಗೂ ನಿನಗೂ ವಯಸ್ಸಿನ ವ್ಯತ್ಯಾಸ ಜಾಸ್ತಿ ಇದೆ. ನಮ್ಮ ಹತ್ತಿರ ತುಂಬ ಹಣವಿದೆ. ನೀನು ರಾಣಿಯ ಥರ ಇರು. ಇನ್ನು ಮುಂದೆ ಪ್ರತಿ ರಾತ್ರಿ ನೀನು ನನ್ನ ಜೊತೆ ಹೀಗೆ ಇರಬೇಕು, ಸರಿನಾ? ಧರಣಿಗೆ ತನ್ನ ಬದುಕು ಕೇವಲ ಹಾಸಿಗೆಯ ಸುಖಕ್ಕೆ ಮಾತ್ರ ಸೀಮಿತವಾಗಿತ್ತು ಎಂದು ತಿಳಿದಾಗ ಜಗತ್ತೇ ಶೂನ್ಯವಾಯಿತು. ಓದು ಮುಗಿಯುವ ಮುನ್ನ ಹೆತ್ತವರು ಮಾಡಿದ ಈ ಮದುವೆ ಅವಳಿಗೆ ಜೈಲಿನಂತೆ ಭಾಸವಾಯಿತು. ದಿನಗಳು ಉರುಳುತ್ತಾ ಬಂದವು. ಅಕ್ಕಂದಿರಾದ ಕಾವ್ಯ ಮತ್ತು ದಿವ್ಯ ಎಲ್ಲರ ಮುಂದೆ ಚೆನ್ನಾಗಿ ನಟನೆ ಮಾಡುತ್ತಾ ಯಾರೂ ಇಲ್ಲದಾಗ ಧರಣಿಯ ಪರಿಸ್ಥಿತಿಯನ್ನು ಕೆಟ್ಟದಾಗಿ ಲೇವಡಿ ಮಾಡ್ತಾ ಆಡ್ಕೊಳ್ತಾ ಇದ್ರು. 15 ದಿನಗಳ ನಂತರ ಧರಣಿಗೆ ಪೀರಿಯಡ್ಸ್ ಆದಾಗ ಆ 3 ದಿನಗಳು ವಿಕ್ರಮ್ಗೆ 30 ವರ್ಷಗಳಂತೆ ಭಾಸವಾದವು. ಸಂಯಮ ಕಳೆದುಕೊಂಡಿದ್ದ ಅವನು ತವಕಿಸ್ತಿದ್ದ. 3ನೇ ದಿನದ ರಾತ್ರಿ ಧರಣಿ ಅತ್ತೆ ವಾಸುಕಿಯ ಮಡಿಲಲ್ಲಿ ಬಿದ್ದು, ನನಗೆ ಓದಬೇಕು ಅತ್ತೆ, ಮಾವನವರು ಒಪ್ತಾ ಇಲ್ಲ, ಮೀನ್ಸ್ ಗಂಡ ಅಂತ ಅತ್ತಾಗ ಅತ್ತೆಯೂ ಕೂಡ ಗಂಡನನ್ನು ಸಂತೋಷವಾಗಿಟ್ಟರೆ ನೀನು ಕೇಳಿದ್ದನ್ನು ಕೊಡ್ತಾನೆ, ರೂಮಿಗೆ ಹೋಗು ಎಂದು ಬುದ್ಧಿ ಹೇಳಿ ಕಳಿಸಿದರು. ಅಂದು ರಾತ್ರಿ ವಿಕ್ರಮ್ ಅವಳನ್ನು ತಬ್ಬಿಕೊಂಡು, ನನಗೆ ನೀನು ಮಾತ್ರ ಸಾಕು, ಓದು ಬೇಡ ಎಂದು ದೈಹಿಕ ಮತ್ತು ಮಾನಸಿಕ ಬಲೆಯನ್ನು ಮತ್ತಷ್ಟು ಬಿಗಿಗೊಳಿಸಿದ. ಮಾರನೇ ದಿನ ಸಂಜೆ ವಿಕ್ರಮ್ ಆಫೀಸ್ ಮುಗಿಸಿ ಮನೆಗೆ ಬಂದಾಗ ಪ್ರತಿದಿನ ಓಡಿ ಬಂದು ಆಫೀಸ್ ಬ್ಯಾಗ್ ಇಟ್ಕೊಳ್ತಿದ್ದ ಧರಣಿ ಹೊಸಿನಲ್ಲೇ ಕಾಣಿಸ್ಲಿಲ್ಲ. ಒಳಗಡೆ ಬಂದವನಿಗೆ ಏನೋ ಶೂನ್ಯತೆ ಕಾಡ್ತು. ಸೋಫಾದ ಮೇಲೆ ಕುಳಿತು ಕಣ್ಣುಗಳಿಂದ ಧರಣಿಯನ್ನು ಹುಡುಕ್ತಿದ್ದಾಗ ತಾಯಿ ವಾಸುಕಿ ಕಾಫಿಯನ್ನು ತಂದು ಕೊಡ್ತಾರೆ. ವಿಕ್ರಮ್ ತಡೆಯಲಾಗದೆ ಕೇಳಿದ್ದ, ವಿಕ್ರಮ್, ಅಮ್ಮ ಬಂದಾಗಿನಿಂದ ಧರಣಿ ಕಾಣಿಸ್ತಾ ಇಲ್ಲ, ಎಲ್ಲಾದರೂ ಹೊರಗೆ ಹೋಗಿದ್ದಾಳಾ? ವಾಸುಕಿ, ಅದು ಇವತ್ತು ಅವಳ ಅಪ್ಪ ಅಮ್ಮ ಬಂದಿದ್ರು, ಧರಣಿ ಅವರ ಜೊತೆನೇ 1 ವಾರ ತವರು ಮನೆಗೆ ಹೋಗಿ ಬರ್ತೀನಿ ಅಂತ ಹೇಳಿ ಹೋಗಿದ್ದಾಳಪ್ಪ. ಈಗ ತಾನೇ ಮದುವೆಯಾದ ಹೊಸದಲ್ವಾ, ಅವಳ ಅಪ್ಪ ಅಮ್ಮನ ತುಂಬ ಮಿಸ್ ಮಾಡ್ಕೊಳ್ತಿರ್ತಾಳೆ ಅಷ್ಟೆ. ವಿಕ್ರಮ್ನ ಕೈಲಿದ್ದ ಕಾಫಿ ಕಪ್ ಹಾಲ್ನಲ್ಲಿ ಹಾರಿ ತಕ್ಷಣವೇ ಚೂರು ಚೂರಾಗಿ ಹೋಯಿತು. ಯಾರನ್ನ ಕೇಳಿ ಧರಣಿನ ಕಳಿಸ್ಕೊಟ್ರಿ ಎಂದು ವಿಕ್ರಮ್ ಇಡೀ ಮನೆ ನಡುಗುವಂತೆ ಗರ್ಜಿಸಿ ಬಿಟ್ಟಿದ್ದ. ಅವನ ರೌದ್ರಾವತಾರಕ್ಕೆ ಅಕ್ಕಂದಿರು ಮತ್ತು ಆ ಮನೆಯಲ್ಲಿ ಕೆಲಸ ಮಾಡುವಂತಹ ಕೆಲಸದವರೆಲ್ಲರೂ ಕೂಡ ಓಡಿ ಬಂದರು. ವಾಸುಕಿ, ಅವಳು ಹೋಗಿದ್ದು ತನ್ನ ಹೆತ್ತವರ ಮನೆಗೆ ತಾನೆ, ಅದಕ್ಕೆ ಯಾಕೆ ಇಷ್ಟೊಂದು ಸಿಟ್ಟು ಮಾಡ್ಕೊಳ್ತೀಯಾ? ಪಾಪ ಚಿಕ್ಕ ಹುಡುಗಿ ಅಮ್ಮನನ್ನು ನೋಡಿ ಅಳುತ್ತಾ ಇದ್ಲು. ವಿಕ್ರಮ್, ಇಲ್ಲ, ಈ ಮನೆಯಲ್ಲಿ ಧರಣಿ ವಿಷಯದಲ್ಲಿ ನಾನೇ ನಿರ್ಧಾರ ತಗೋಬೇಕು. ಅವಳು ನನ್ನ ಹೆಂಡತಿ, ನನ್ನನ್ನು ಬಿಟ್ಟು ಅವಳು ಹೇಗೆ ಹೋಗ್ತಾಳೆ? ನಾನು 2 ದಿನ ಕಾಯಲು ಸಾಧ್ಯವಿಲ್ಲ. ಈಗಲೇ ಹೋಗಿ ಅವಳನ್ನು ಕರ್ಕೊಂಡು ಬರ್ತೀನಿ ಎನ್ನುತ್ತಾ ತನ್ನ ಕಾರಿನ ಕೀಲಿಯನ್ನು ತೆಗೆದುಕೊಂಡು ರಾಕ್ಷಸನಂತೆ ತವರ ಮನೆ ಕಡೆ ಹೊರಟೇ ಬಿಟ್ಟ. ಈ ಕಡೆ ವಿಕ್ರಮ್ ಸಿಟ್ಟಿನಿಂದ ಕಾರನ್ನು ತವರ ಮನೆಯ ಕಡೆಗೆ ವೇಗವಾಗಿ ಓಡಿಸ್ತಾ ಇದ್ರೆ, ಇತ್ತ ತವರ ಮನೆಯಲ್ಲಿ ಧರಣಿ ತನ್ನ ತಾಯಿಯ ಮಡಿಲಲ್ಲಿ ಬಿದ್ದು ಆಕ್ರೋಶದಿಂದ ಕಣ್ಣೀರನ್ನು ಹಾಕ್ತಿದ್ಲು. ಅವಳ ಮನಸ್ಸಿನಲ್ಲಿದ್ದ ನೋವು ಈಗ ಜ್ವಾಲಾಮುಖಿಯಂತೆ ಹೊರಬರ್ತಿತ್ತು. ಧರಣಿ, ಎಲ್ಲರೂ ಸೇರಿ ನನಗೆ ದ್ರೋಹ ಮಾಡಿದ್ದಾರೆ ಅಮ್ಮ. ಆ ಮನೆಗೆ ಹೋದರೆ ನನ್ನನ್ನು ಓದಿಸ್ತಾರೆ, ನನ್ನ ಕನಸು ನನಸಾಗುತ್ತೆ ಅಂತ ನಿಮ್ಮ ಮಾತನ್ನು ನಂಬಿ ನಾನು ಮದುವೆಯಾದೆ. ಆದರೆ ನನ್ನ ಗಂಡ ನನ್ನನ್ನು ಓದಬೇಡ, ಕೇವಲ ಮಂಚದ ಸುಖಕ್ಕಾಗಿ ಮನೆ ನೋಡಿಕೊಳ್ಳಲು ಮಾತ್ರ ಇರು ಅಂತ ಕಟ್ಟುನಿಟ್ಟಾಗಿ ಹೇಳಿದ್ದಾರೆ. ನನಗೆ ತುಂಬ ಕಷ್ಟ ಆಗ್ತಿದೆ ಅಮ್ಮ. ತಾಯಿ, ಧರಣಿ ಹೊಸದಾಗಿ ಮದುವೆ ಆಗಿದೆ, ಅದಕ್ಕೆ ಹಾಗೇನು ಬಾಯ್ತಪ್ಪಿ ಹೇಳಿರಬಹುದು. ನೀನು ಸ್ವಲ್ಪ ಅವ್ರ ಹತ್ತಿರ ಪ್ರೀತಿಯಿಂದ ಮಾತಾಡಿ ನೋಡಮ್ಮ, ಎಲ್ಲ ಸರಿಯಾಗತ್ತೆ ಅಂತ ಹೇಳ್ತಾಳೆ. ಧರಣಿ, ಅಮ್ಮ, ನಾನು ಮಾತನಾಡಿದ್ದೇನೆ, 20 ದಿನಕ್ಕೂ ಹೆಚ್ಚಾಯಿತು. ನಾನು ಅವ್ರ ಹತ್ತಿರ ಬಾಯಿ ಬಿಡಲು ಪ್ರಯತ್ನಿಸುತ್ತಿರುವುದು, ಆದರೆ ಅವರು ನನ್ನ ಮಾತನ್ನು ಕೇಳುವ ಸ್ಥಿತಿಯಲ್ಲಿ ಇಲ್ಲವೇ ಇಲ್ಲ ಅಮ್ಮ, ಒಪ್ಪುವುದೇ ಇಲ್ಲ ಅಂತ ಹಠ ಹಿಡಿದಿದ್ದಾರೆ. ತಾಯಿ, ಸರಿ ಧರಣಿ, ನಿನ್ನ ಅತ್ತೆ ಮಾವನ ಹತ್ರ ಈ ಬಗ್ಗೆ ಏನಾದರೂ ಕೇಳಿದ್ಯಾ?
ಧರಣಿ: ಅತ್ತೆ ನಿನ್ನೆ ಅವ್ರ ಹತ್ರ ಮಾತನಾಡಿದ್ರು ಅಮ್ಮ. ಆಗಲೂ ಅವರು ಬಿಡುವುದೇ ಇಲ್ಲ ಅಂತ ಖಡಾಖಂಡಿತವಾಗಿ ಹೇಳಿಬಿಟ್ರು. ನಾನು ಆಸೆಯಾಗಿ ಓದಬೇಕು, ಓದು ವ್ಯರ್ಥವಾಯಿತು. ಡಾಕ್ಟರ್ ಆಗಬೇಕು ಅನ್ನೋ ನನ್ನ ಕನಸು ನುಚ್ಚು ನೂರಾಗಿ ಹೋಯ್ತಲ್ಲಮ್ಮ. ನೀಟ್ ಪರೀಕ್ಷೆಯಲ್ಲಿ 90ರಷ್ಟು ಅಂಕ ತೆಗೆದುಕೊಂಡಿದ್ದೀನಿ. ಅದಕ್ಕೆ ನನ್ನನ್ನು ಅವರಿಗೆ ಮದುವೆ ಮಾಡಿಕೊಟ್ರಿ. ಅವರಿಗೂ ನನ್ನ ವಯಸ್ಸಿನ ವ್ಯತ್ಯಾಸ ತುಂಬ ಅಂದರೆ ತುಂಬ ಇದೆ. ಆದರೂ ಕೂಡ ಶ್ರೀಮಂತ ಕುಟುಂಬ, ಓದಿಸ್ತಾರೆ, ನನ್ನ ಆಸೆಗಳನ್ನು ನೆರವೇರಿಸ್ತಾರೋ ಅನ್ನೋ ಆಸೆಗೆ ಒಪ್ಕೊಂಡೆ. ಆದರೆ ಅವರು ಏನು ಮಾತಾಡ್ತಾರೆ, ಒಂದು ದಿನವೂ ತಪ್ಪದೆ ರಾತ್ರಿ ನನ್ನ ಜೊತೆಗೆ. ನನಗೆ ಇದನ್ನೆಲ್ಲ ಸಹಿಸ್ಕೊಳ್ಳೋಕೆ ಆಗ್ತಾ ಇಲ್ಲ ಅಮ್ಮ. ನಾನಿನ್ನು ಆ ಮನೆಗೆ ಹೋಗೋದಿಲ್ಲ. ಇನ್ಮೇಲೆ ನಾನು ಅಲ್ಲಿಗೆ ಹೋಗೋದೇ ಇಲ್ಲ. ದಯವಿಟ್ಟು ನಾನು ಇಲ್ಲೇ ಇರ್ತೀನಮ್ಮ. ಆದರೆ ಈ ಪ್ರಶ್ನೆಗೆ ಉತ್ತರ ಕೊಡೋಕೆ ಅಮ್ಮನ ಕೈಲಿ ಆಗಲಿಲ್ಲ. ಧರಣಿ ಹಠ ಹಿಡಿದು ಅಳುತ್ತಿರುವುದನ್ನು ಕಂಡ ತಾಯಿ ಅವಳಿಗೆ ಬುದ್ಧಿ ಹೇಳಲು ಪ್ರಯತ್ನಿಸಿದ್ರು. ತಾಯಿ: ತಿಳಿಯದೆ ಮಾತಾಡಬೇಡ ಧರಣಿ. ನಿನ್ನನ್ನು ಒಂದು ದಿನವೂ ಬಿಟ್ಟಿಲ್ಲರಾರು ಅಂದರೆ ಅದು ನಿನ್ನ ಮೇಲಿರೋ ಪ್ರೀತಿಯಿಂದ ತಾನೆ. ಗಂಡ ಹೆಂಡತಿ ಒಬ್ರಿಗೊಬ್ಬರು ದೂರ ಆಗದೆ ಇರೋದೇ ಸಂಸಾರಕ್ಕೆ ಒಳ್ಳೆಯದು. ನೀನೇ ಗತಿ ಅಂತ ನಿನ್ನ ಹತ್ತಿರವೇ ಇರ್ತಾರೆ ಅಂದರೆ ಅದನ್ನು ನೀನು ಯಾಕೆ ತಪ್ಪಾಗಿ ಅರ್ಥ ಮಾಡ್ಕೊಳ್ತೀಯೇ? ಇನ್ನು ಕೆಲವು ದಿನ ತಾಳ್ಮೆಯಿಂದ ಇರು, ಸ್ವಲ್ಪ ಯೋಚಿಸು. ಧರಣಿ: ನಿನಗೇನು ಹುಚ್ಚ ಅಮ್ಮ? ನಿನ್ನ ಮೊದಲ 2 ಹೆಣ್ಮಕ್ಳು ಪ್ರೀತಿಸಿದ್ರು ಅಂತ ಅವರಿಗೆ ಇಷ್ಟ ಬಂದಂತೆ ಮದುವೆ ಮಾಡಿಕೊಟ್ಟೆ. ನನ್ನನ್ನೇ ಯಾಕೆ ಅವ್ರ ಕೈಗೆ ತಳ್ಳಿಬಿಟ್ಟೆ? ನನಗೂ ಅವರಿಗೂ ಕಿಂಚಿತ್ತೂ ಹೊಂದಾಣಿಕೆ ಆಗ್ತಿಲ್ಲ. ಅವರ ಸ್ವಭಾವವೇ ಬೇರೆ. ಪ್ರತಿದಿನ ಅವರು ಎದುರಿ ಮೂಕಿಯಾಗಿದ್ದರೆ ಮಾತ್ರ ಸಂಸಾರ ನಡೆಸೋಕೆ ಸಾಧ್ಯ. ಒಂದು ವೇಳೆ ಹಾಗಿದ್ದರೂ ನಾನು ಹೇಗೋ ಬದುಕ್ತಿದ್ದೆ. ಆದರೆ ನನ್ನ ಕನಸುಗಳನ್ನು ಕೊಂದು ಓದನ್ನು ಬಿಟ್ಟು ಜೀವನ ಪೂರ್ತಿ ಕೇವಲ ಅಡುಗೆ ಮನೆಯಲ್ಲೂ ಹಾಸಿಗೆ ಮೇಲೂ ಮಾತ್ರ ಬದುಕೋಕೆ ನನ್ನಿಂದ ಸಾಧ್ಯವೇ ಇಲ್ಲ ಅಮ್ಮ. ನಾನು ಓದಬೇಕು, ನಾನು ಡಾಕ್ಟರ್ ಆಗಬೇಕು. ನನ್ನ ಜೀವನದ ಗುರಿಯನ್ನು ನಾನು ಬದಲಿಸೋಕೆ ಸಿದ್ಧವಿಲ್ಲ. ಯಾಕಂದರೆ ಅದು ನಾನು ಹುಟ್ಟಿದಾಗಿಂದ ಇಟ್ಕೊಂಡಿರೋ ಆಸೆ. ನಿಮ್ಮಿಂದ ನನ್ನ ಓದಿಸೋಕೆ ಸಾಧ್ಯವಾ ಅಥವಾ ಇಲ್ವಾ ಅಮ್ಮ, ಹೇಳಿಬಿಡು. ಧರಣಿ ಸಿಟ್ಟಿನಿಂದ ಏರಿದ ಧ್ವನಿಯಲ್ಲಿ ತಾಯಿಯನ್ನು ಪ್ರಶ್ನಿಸುತ್ತಾ ಎದ್ದು ಕುಳಿತುಕೊಂಡ್ಳು. ತಾಯಿ ಅವಳನ್ನು ಸಮಾಧಾನಪಡಿಸಲು ಇನ್ನೂ ಕಾಲೇಜ್ ಆರಂಭ ಆಗೋಕ್ಕೆ 1 ತಿಂಗಳಿದೆ ಧರಣಿ, ಸ್ವಲ್ಪ ತಾಳ್ಮೆಯಿಂದ ಇರು ಅಂತ ಹೇಳಿದ್ರು. ಧರಣಿ: ಮಾತಾಡೋ ಪರಿಸ್ಥಿತಿಯಲ್ಲಿ ಅವ್ರು ಇರಬೇಕಲ್ಲಮ್ಮ. ಮಲಗು ರೂಮ್ನಲ್ಲಿ ಅವರ ಜೊತೆ ಇರುವಾಗಲೂ ನಾನು ಓದಿನ ಬಗ್ಗೆ ಮಾತಾಡೋಕ್ಕೆ ಪ್ರಯತ್ನಿಸಿದೆ. ಆದರೆ ನಾನು ಬಾಯಿ ಬಿಡೋ ಮೊದಲೇ ಅವರೇ ಅಂತಿಮ ನಿರ್ಧಾರ ಹೇಳಿ ಮುಗಿಸ್ಬಿಡ್ತಾರೆ. ನಾನು ಏನು ಮಾಡಲಿ ಅಮ್ಮ? ನಾನು ಮಾತಾಡೋಕ್ಕೆ ಬಿಡಲ್ಲ ಅವರು. ಎಲ್ಲ ನನ್ನ ಹಣೆಬರ. ನನಗಂತೂ ಅವ್ರ ಹತ್ರ ವಾದ ಮಾಡೋಕ್ಕೆ ಸಾಧ್ಯ ಆಗ್ತಿಲ್ಲ. ತಾಯಿ: ಧರಣಿ, ನಿನಗೆ ಈಗ ಮದುವೆಯಾಗಿದೆ. ಒಂದು ಮಿತಿಯ ನಂತರ ಹೆತ್ತವರು ನಿನ್ನ ವಿಷಯದಲ್ಲಿ ತಲೆ ಹಾಕೋಕೆ ಆಗೋದೇ ಇಲ್ಲ ಅಮ್ಮ. ಹಾಗೆ ಇನ್ಮೇಲೆ ನಿನ್ನ ಗಂಡ ಏನು ಹೇಳ್ತಾರೋ ಹಾಗೆ ನೀನು ಕೇಳಿ ನಡಿಬೇಕು. ಅಲ್ಲಿ ನಿನ್ನ ಅಕ್ಕಂದಿರಿಬ್ಬರು ಇದ್ದಾರಲ್ವ, ಅವರು ಹೇಗಿದ್ದಾರೆ? ಹಾಗಿರುವಾಗ ನೀನ್ಯಾಕೆ ಇಷ್ಟು ಹಠಮಾರಿ ಆಗ್ತಿದ್ಯಾ? ಧರಣಿ: ಒಬ್ಬಕ್ಕ ಓದು ಮುಗಿಸಿ ಕೆಲಸಕ್ಕೆ ಹೋಗ್ತಿದ್ದಾಳೆ. ಇನ್ನೊಬ್ಬಳು ಕಾಲೇಜು ಮುಗಿದ ನಂತರವೇ ತಾನೇ ಮದುವೆಯಾಗಿದ್ದು. ಅವರಿಬ್ಬರ ಜೀವನ ತುಂಬ ಸ್ಪಷ್ಟವಾಗಿದೆ. ಆದರೆ ನಾನು ಪರೀಕ್ಷೆ ಬರೆದು ಫಲಿತಾಂಶಕ್ಕಾಗಿ ಕಾಯ್ತಿದ್ದಾಗಲೇ ನನ್ನನ್ನು ಯಾಕೆ ಅವ್ರಿಗೆ ಕೊಟ್ಟು ಮದುವೆ ಮಾಡಿಬಿಟ್ಟೆ ನೀನು? ಬರೀ ಅಂದ ಮತ್ತು ಹಣ ಇದ್ದರೆ ಏನು ಪ್ರಯೋಜನ ಅಮ್ಮ? ಇನ್ನೊಬ್ಬರ ಆಸೆಗಳನ್ನು ಅರ್ಥ ಮಾಡಿಕೊಳ್ಳುವ ಗುಣ ಅವರಲ್ಲಿಲ್ಲ. ಆ ಮನೆಯಲ್ಲಿ ಅವರೇ ರಾಜ, ಅವರು ಹೇಳಿದ್ದೇ ಶಾಸನ. ಹಿಟ್ಲರ್ ಥರ ತುಂಬ ಕೆಟ್ಟದಾಗಿ ಹಿಂಸೆ ಕೊಡೋ ಥರ ವರ್ತಿಸ್ತಾರಮ್ಮ. ನಾನು ಹೇಗೆ ಅವ್ರ ಜೊತೆಗೆ ಬದುಕೋಕೆ ಸಾಧ್ಯ? ಧರಣಿ ಹಾಗೆ ರಂಪಾಟ ಮಾಡುತ್ತಾ ಜೋರಾಗಿ ಅಳುತ್ತಿದ್ದಾಗಲೇ ಮನೆಯ ಮುಂಭಾಗದಲ್ಲಿ ವಿಕ್ರಮ್ನ ಐಷಾರಾಮಿ ಕಾರ್ ಬಂದು ಭೀಕರವಾಗಿ ಬ್ರೇಕ್ ಹಾಕಿ ಶಬ್ದದೊಂದಿಗೆ ನಿಂತಿತ್ತು. ಕಾರಿನ ಆನ್ ಸದ್ದು ಇಡೀ ತವರ ಮನೆಗೆ ಕೇಳಿಸ್ತು. ಧರಣಿಯ ಮುಖ ಒಂದೇ ಕ್ಷಣದಲ್ಲಿ ಬಿಳುಚಿಕೊಂಡಿತ್ತು. ಅವಳ ಮೈಯೆಲ್ಲ ನಡುಕ ಹುಟ್ಟಿತ್ತು. ಧರಣಿ: ನೋಡಿದ್ರಾ ಅಮ್ಮ, ನಾನು ಹೇಳಿರ್ಲಿಲ್ವಾ? ಒಂದಿನ ಕೂಡ ನಾನು ಇಲ್ಲದೆ ಅವರಿಗೆ ಇರೋಕ್ಕೆ ಸಾಧ್ಯವಿಲ್ಲ ಅಂತ. ನೋಡಮ್ಮ, ಅವರು ಬಂದೇ ಬಿಟ್ಟರು. ಇಲ್ಲಿ ನೋಡು, ಅವರು ಬಂದು ನನ್ನನ್ನು ಕರೆದರೆ ನಾನು ಖಂಡಿತ ಹೋಗೋದಿಲ್ಲ. ದಯವಿಟ್ಟು ನನ್ನನ್ನು ಕಳಿಸ್ಬೇಡ. ನೀನೇನಾದರೂ ಹೇಳಿ ಸಮಾಧಾನ ಮಾಡಿ ಅವರನ್ನು ಕಳಿಸ್ಬಿಡು ಅಮ್ಮ ಎನ್ನುತ್ತಾ ಧರಣಿ ಭಯ ಮತ್ತು ಸಿಟ್ಟಿನಿಂದ ತಪನು ಮನೆಯ ಒಳಗಿನ ರೂಮ್ ಕಡೆಗೆ ಓಡಿ ಹೋಗಿ ಬಾಗಿಲನ್ನೇ ಹಾಕ್ಕೊಂಡ್ಬಿಟ್ಲು. ಇತ್ತ ಕಾರಿನಿಂದ ಕೆಳಗಿಳಿದ ವಿಕ್ರಮ್ನ ಮುಖದಲ್ಲಿ ವಿಕೃತ ಕೋಪವಿತ್ತು. ಕಣ್ಣುಗಳಲ್ಲಿ ಬೆಂಕಿ ಉಗುಳುತ್ತಾ ಅತ್ಯಂತ ರಗಡ್ ಲುಕ್ಕಲ್ಲಿ ಆ ಹಿಟ್ಲರ್ ಧರಣಿಯ ತವರು ಮನೆಯ ಹೊಸ್ತಿಲನ್ನು ತುಳಿದು ಒಳಗೆ ಬಂದೇ ಬಿಟ್ಟ. ತನ್ನನ್ನು ಕೇಳದೆ ತವರು ಮನೆಗೆ ಬಂದ ಹೆಂಡತಿಯನ್ನು ನೋಡಿ ವಿಕ್ರಮ್ ಏನು ಮಾಡ್ತಾನೆ? ಧರಣಿ ಅವನನ್ನು ಎದುರಿಸಿ ನಿಲ್ತಾಳಾ ಅಥವಾ ಅವನ ಕೋಪಕ್ಕೆ ಶರಣಾಗ್ತಾಳ? ಪ್ಲೀಸ್ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಕಥೆನ ಹೈಪ್ ಮಾಡಿ. ನಿಮ್ಮ ಅಭಿಪ್ರಾಯ ಏನಿದೆ ದಯವಿಟ್ಟು